ಬಂದು ಇವತ್ತು ನಿಮ್ಮ ಫಿಲಮ್ ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರೆ. ಆ ವಿಚಾರವಾಗಿ ಅಲ್ಲ, ಖುಷಿ ಆಯಿತು. ಯಾಕೆಂದರೆ ನಮಗೆ ಒಂದು ಧೈರ್ಯ ಬಂದಿದ್ದೇನು ಅಂದರೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ನಮ್ಮ ಸಪೋರ್ಟಿಗೆ ನಿಂತರು. ಬಟ್ ನಮ್ಮ ಧ್ರುವ ಬ್ರೋ ಫೋನ್ ಮಾಡಿ ಹೇಳಿದ್ರು, ನೀವು ತಲೆ ಕೆಡಿಸ್ಕೊಂಬೇಡ್ರಿ, ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇನೇ ಮೇನ್ ಥಿಯೇಟ್ರಿಗೆ ಬಂದು ನೋಡ್ತೀನಿ. ನಾನು ಮಲ್ಟಿಪ್ಲೆಕ್ಸು ಅಲ್ಲಿ ಇಲ್ಲಿ ನೋಡಿದ್ರೆ ಬೇರೆ ರೀತಿ, ಬಟ್ ಎಲ್ಲ ಫ್ಯಾನ್ಸ್ಗಳು ಬಂದಿದ್ದಲ್ಲಿ ನೋಡಿದ್ರೆ ನನಗೂ ಸಿನಿಮಾ ಎಂಜಾಯ್ ಮಾಡುವಂಥ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ನಾವು ಫಾಲೋಅಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವ್ರು ಫಾಲೋಅಪ್ ಮಾಡಿ ಚೆನ್ನಾಗಿ ಆಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂದರೆ ಸಿನಿಮಾದು ಸುಸೂತ್ರವಾಗಿ ನಡೀತಾ ಇದೆಯಾ, ಡಿಸ್ಟ್ರಿಬ್ಯೂಷನ್ ಎಲ್ಲ ಅಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದ್ರಲ್ಲ, ಭಾಳ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ 2024 ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ, ಮಾರ್ಟಿನ್ನು KD ಇದೇ ವರ್ಷ ರಿಲೀಸ್ ಆಗ್ತದೆ, ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ. ಈ 2024ನೇ ವರ್ಷ ತುಂಬ ಎಕ್ಸ್ಪೆನ್ಸಿವ್, ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್, ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ. ಉಮಾಪತಿ ಅವರ ಹೈ ಬಜೆಟ್ ಪ್ರೊಡ್ಯೂಸರು, ಸೊ ಧ್ರುವ ಅವರ ಪಕ್ಕದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್? ಅಷ್ಟು ಈಸಿಯಾಗಿ ತೊಗೊಳಂಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ದೊಂದು ಇರೋದು ಅಪ್ಲಿಕೇಶನ್. ಓಕೆ, ಸೊ ಲಿಸ್ಟಲ್ಲಂತೂ ಇದ್ದಾರೆ, ಅವರೇ ಹೇಳಬೇಕು. ಯಾಕಂದರೆ ಏನಾಗಿದೆ, ಅವ್ರದ್ದು ಕ್ಯೂ ಜಾಸ್ತಿ ಇದೆ, ನಾವು ಕೇಳ್ಕೊತಾ ಇರ್ತೀವಿ ಕ್ಯೂ ಕಡಿಮೆ ಆಗಿದ್ದಾರಪ್ಪ ಅಂತ. ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳೋದಲ್ಲ, ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಬಂದಿದ್ದೀವಿ. ನನಗೂ ಅಷ್ಟೇ ಒಂದು ಅದ್ದೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ. ಬ್ರೋ ಯಾವಾಗ ಹೇಳ್ತಾರೋ ಅವಾಗ ಪ್ಲ್ಯಾನ್ ಮಾಡೋಣ. ಇವ್ರು ಫ್ರೀ ಆಗಬೇಕಷ್ಟೇ. ಇಬ್ಬರು ಕಾಂಬಿನೇಷನಲ್ಲಿ ಮತ್ತೊಂದು ದೊಡ್ಡ ಫಿಲಮ್ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.